ಸರ್, ನಮ್ಮ ಪ್ರೀತಿಯ ರಾಮುಗೆ ಮತ್ತೆ ಮರುಜನ್ಮ ಕೊಡ್ತಾ ಇದ್ದೀರಾ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಇದೊಂದು ದರ್ಶನ್ ಹಬ್ಬ, ಸಿನಿಮಾ ಹಬ್ಬ, ಅದೇ ಥರ ನಮ್ಮ ಪ್ರೀತಿಯ ಹಬ್ಬ. ಇದು 10-23 ವರ್ಷದ ಹಿಂದಿನ ಸಿನಿಮಾ. ಅವತ್ತು ಮಾಡಿದ ಆ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿತ್ತು. ಅದನ್ನು ಆಫ್ಟರ್ 23 ಇಯರ್ಸ್ ಅಗೇನ್ ಪ್ರೇಕ್ಷಕರ ಮುಂದೆ ತರ್ತಾ ಇದ್ದೀನಿ. ಆವಾಗಿನ ಜನ್ರೇಷನ್ ಬೇರೆ, ಈಗಿನ ಜನ್ರೇಷನ್ ಬೇರೆ. ಈಗಿನ ಜನ್ರೇಷನ್ ಇದು ನೋಡದವರು ಈಗ ಒಂದು 19-20 ಓದ್ತಾರೆ ಕಾಲೇಜ್ ವಿದ್ಯಾರ್ಥಿಗಳು ಅಥವಾ ಆ ರೇಂಜ್ ಅವರಿಗೆ, ಯುವ ಜನತೆಗೆ ಈ ಸಿನಿಮಾದ ಬಗ್ಗೆ ಗೊತ್ತಿಲ್ಲ. ದರ್ಶನ್ ಬಗ್ಗೆ ಗೊತ್ತು. ಸೊ ದರ್ಶನ್ ಬಗ್ಗೆ ಗೊತ್ತು, ಅದು ಇದಾಗೋಕ್ಕೆ ಮೊದಲು ಇದು ಮರ್ತಾ ಇರೋದು. ದರ್ಶನ್ ಅವರ ಸಿನಿಮಾನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ದರ್ಶನ್ ಅವರ ಸಿನಿಮಾನೇ ಆಯ್ಕೆ ಮಾಡಿಕೊಂಡಿದ್ರೆ ಅವರಿಗಿರೋ ಮೊದಲನೇದಾಗಿ ಅವರಿಗಿರುವ ಫ್ಯಾನ್ಸ್, ಓಕೆ, ಅವರ ಇರುವ ಹೆಸರು, ಮತ್ತು ಇನ್ನೊಂದು ಇದು ಇದಕ್ಕಿಂತ ಮಿಗಿಲಾಗಿ ಅವರು ಹುಟ್ಟಿದ್ದು ನನ್ನ ಊರಿನಲ್ಲಿ. ನಾನು ಕೊಡಗ್ನವ, ಅವರು ನಮ್ಮ ಹುಟ್ಟಿದ್ದು ನಮ್ಮ ಕೊಡಗಿನಲ್ಲಿ ಪೊನ್ನಂಪೇಟೆ ಅನ್ನೋ ಜಾಗದಲ್ಲಿ ಅವರು ಹುಟ್ಟಿದ್ದು. ಪ್ರತಿ ವೆಕೇಶನ್ಗೆ ಅಲ್ಲಿ ಬರ್ತಾ ಇದ್ರು. ಸೊ ಇವರ ಮಾವಂದಿರು, ಇವರ ಅದೇ ತಾಯಿ ಫ್ಯಾಮಿಲಿಯವರೆಲ್ಲ ನಮಗೆ ತುಂಬ ಗೊತ್ತಿರೋರು. ಆ ಒಂದು ಇದು ಅವನು ಇಷ್ಟು ದೊಡ್ಡ ಸ್ಟಾರ್ ಆಗಿ ಬೆಳೆದಾಗಲೂ ನಮ್ಮ ಮನಸ್ಸಲ್ಲಿ ಹಂಗೆ ಇತ್ತು. ಈಗ ಒಂದು ಚಾನ್ಸ್ ಬಂತು, ಈ ಸಿನಿಮಾ ಮಾಡೋಣ ಅಂತ ಪುನಃ ನಮಗೆ ತಲೆಗೆ ಬಂತು. ಸರಿ, ಇದು ಆವಾಗ ಮಾಡಿದ್ದು ಸಿನಿಮಾ ಬಿಟ್ಟು ಮತ್ತೆ ಇದು ಮಾಡೋಣ ಅಂತೇಳಗೆ ಅವಾಗೆಲ್ಲ ರೀಲಲ್ಲಿದ್ದು ಸಿನಿಮಾ. ಈಗ ಅದನ್ನು ತಂದು ನಾವು ಪ್ಲ್ಯಾನ್ ಮಾಡಿ ಅದನ್ನು ಈಗ ಹೊಸ ರೂಪಕ್ಕೆ ತಂದು ಸಾಂಗ್ಸ್ ಇದು ಆಗಿನ ಆಡಿಯೋ ಬೇರೆ ಇತ್ತು, ಈಗ ಆಡಿಯೋ ಬೇರೆ, ಮತ್ತು ವಿಜುವಲೈಸೇಷನು ಎಲ್ಲ ನಾವು ಚೇಂಜ್ ಮಾಡಿ ಸಿನಿಮಾ ಹೊಸ ಒಂದು ಈಗ ಲೇಟೆಸ್ಟ್ ಟ್ರೆಂಡಿಗಿರೋ ಸಿನಿಮಾ, ಲೇಟೆಸ್ಟ್ ಇದರಲ್ಲೇ ಬಂದಂಗೆ ಇದೆ ಈ ಸಿನಿಮಾ. ಎಲ್ಲರೂ ನೋಡ್ಬೋದು, ಎಲ್ಲ ಫ್ಯಾನ್ಸ್ ಇರಲಿ, ಕರ್ನಾಟಕದ ಪೂರ್ತಿ ಜನ ನೋಡ್ಬೋದು. ಗಂಡಸರು ಇರಲಿ, ಹೆಂಗಸರು ಇರಲಿ, ಮಕ್ಕಳಿರಲಿ, ಯಾರಿಗೆ ಬೇಕಾದ್ರೆ ನೋಡಿ. ಪ್ಯೂರ್ಲಿ ಯು ಸರ್ಟಿಫಿಕೇಟ್ ಸಿನಿಮಾ, ಒಂದು ಶಾಂತವಾಗಿ ಕೂತು ನೋಡುವಂಥ ಒಂದು ಸಿನಿಮಾ. ಅದು ನಾನು ದರ್ಶನ್ ಕೇರಲ್ಲಿ ಎಷ್ಟೋ ಸಿನಿಮಾಗಳಲ್ಲಿ ನನಗೆ ಇಡಿಸಿದ್ದು ಇದು ಸೂಪರ್ ಸಿನಿಮಾ. ಇದರಲ್ಲಿ ದರ್ಶನ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಗಂಟ ದರ್ಶನೇ ಇರೋದು. ದರ್ಶನ್ ಪ್ರೀತಿಸೋನು ಈ ಸಿನಿಮಾನ ಪ್ರೀತಿ ಮಾಡದೇ ಇರೋದೇ ಇಲ್ಲ. ಸಣ್ಣ ಮಗುವಿಂದ ಹಿಡಿದು ಫ್ಯಾನಿಂದ ಹಿಡಿದು ಅವರು ಫ್ಯಾನ್ ಅವ್ರ ಸಂಸಾರ, ಅಭಿಮಾನಿಗಳ ಸಂಸಾರ, ಇದೆಲ್ಲ ನೋಡುವಂಥ ಸಿನಿಮಾ. ಇದರಲ್ಲಿ ಕಂಪ್ಲೇಂಟ್ ಹೇಳೋಕ್ಕಿಲ್ಲ. ರೀ ರಿಲೀಸ್ ಎಲ್ಲೆಲ್ಲಿ ಆಗ್ತಾ ಇದೆ? ಈ ಸಿನಿಮಾ ಈಗ ಕನ್ಫರ್ಮೇಷನ್ ಇಷ್ಟು ಬಂದಿದೆ. 157 ಥಿಯೇಟರ್ಸ್ ಕರ್ನಾಟಕದಲ್ಲಿ, ಹೈದರಾಬಾದ್ನಲ್ಲಿ 3 ಥಿಯೇಟ್ರು ಸಿಂಗಲ್ ಸ್ಕ್ರೀನು, ಒಂದು ಮಲ್ಟಿಪ್ಲೆಕ್ಸ್, ಪ್ರಸಾದ್ ಮಲ್ಟಿಪ್ಲೆಕ್ಸ್ ಬಂದಿದೆ. ಅಂದರೆ ಒಂದು 154-155 ಥಿಯೇಟ್ರ್ ಈಗ ರಿಲೀಸ್ ಆಗ್ತಾ ಇದೆ. ಅದಿನ್ನು ಎಷ್ಟು ಹಿಟ್ಟಾಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ನಾನು ಕಮರ್ಷಿಯಲ್ ಆಗಿ ಥಿಂಕೇ ಮಾಡಲಿಲ್ಲ. ಬಟ್ ನಾನು ಸಿನಿಮಾನ ಏನು ಮಾಡಬೇಕಿತ್ತು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರಿಲೀಸು ಮಾಡ್ತಾ ಇದ್ದೀನಿ. ನೋಡೋದು ಅವ್ರ ಅಭಿಮಾನಿಗಳಿದ್ದಾರೆ, ಅವ್ರು ಆಟೋಮೆಟಿಕ್ ನೋಡ್ಕೋತಾರೆ. ನನಗೆ ಅದರಲ್ಲಿ ಇದೇ ಇಲ್ಲ. ಮತ್ತು ಅದು ಅವ್ರ ಹುಟ್ಟುಹಬ್ಬ, 16ಕ್ಕೆ ಹುಟ್ಟುಹಬ್ಬ ಇದೆ. ಆ ಹುಟ್ಟುಹಬ್ಬಕ್ಕೆ ನಾನು ಕೊಡುವ ಒಂದು ಗಿಫ್ಟ್ ಅಷ್ಟೇ ನನ್ನಿಂದ ಹೇಳೋಕ್ಕಾಗೋದು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.